ಸಂಡೆಗೆ ಒಂದು ಲೇಝಿ ಬ್ರೇಕ್ಫಾಸ್ಟ್ ಯಾರಪ್ಪ ತಿಂಡಿ ಮಾಡ್ತಾರೆ ಅನ್ನೋ ಇದರಲ್ಲಿದ್ದಾಗ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದಕ್ಕೆ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ, ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ, ಆಮೇಲೆ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 3ರಿಂದ 4 ಮೊಟ್ಟೆನ ಒಡೆದ್ಬಿಟ್ಟು ಹಾಕೊಳ್ಳೋಣ. ಆಮೇಲೆ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು 2 ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಫ್ಟಾಗಿ ಬರಲಿ, ಒಂಚೂರು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಹಾಲು ಬೇಡ, ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಟೊಮೆಟೊ ಬೇಕಿದ್ದವರು ಸೀಡ್ಸ್ನ ತೆಗೆದ್ಬಿಟ್ಟು ಟೊಮೆಟೊನೂ ಹಾಕೊಬೋದು. ಚೆನ್ನಾಗಿ ಬೀಟ್ ಮಾಡ್ಕೊಂಡ ನಂತರ ಒಂದು ಕಾವಲಿ ಇಟ್ಕೋತಾ ಇದ್ದೀನಿ. ಕಾವಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕಾದ್ಮೇಲೆ ಬ್ರೆಡ್ನ ಮಾಡಿರೋ ಎಗ್ ಮಿಕ್ಸ್ಚರಿಗೆ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಕಾವಲಿ ಮೇಲೆ ಇಡೋದು. ಮೇಲ್ಗಡೆ ಒಂದು ಸ್ವಲ್ಪ ಬೇಕಿದ್ರೆ ಅದೇ ಮಿಕ್ಸ್ಚರ್ನ ಸ್ಪ್ರೆಡ್ ಮಾಡ್ಕೋಬೋದು. ನಾನಿಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ, ನೀವು ವೈಟ್ ಬ್ರೆಡ್, ಮಿಲ್ಕ್ ಬ್ರೆಡ್, ಸ್ಯಾಂಡ್ವಿಚ್ ಬ್ರೆಡ್, ಯಾವ ಬ್ರೆಡ್ ನಿಮ್ಗೆ ಇಷ್ಟ ಆಗುತ್ತೋ ಆ ಬ್ರೆಡ್ನ ತೊಗೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸ್ಲೋ ಫ್ಲೇಮಲ್ಲಿ 5 to 8 minutes, 5ರಿಂದ 8 ನಿಮಿಷ ಸ್ಲೋ ಫ್ಲೇಮಲ್ಲಿ ಇದನ್ನ ಬೇಯಿಸ್ಬೇಕಾಗತ್ತೆ. ಯಾಕಂದರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಬ್ರೆಡ್ ಒಳಗಡೆ ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಡಿಲಿಷಿಯಸ್ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ. ಇದನ್ನ ನೀವು ಬ್ರೆಡ್ ಆಮ್ಲೆಟ್ ಅಂತಲೂ ತೊಗೋಬೋದು, ಫ್ರೆಂಚ್ ಟೋಸ್ಟ್ ಅಂತನಾದರೂ ಹೇಳ್ಬೋದು.